ಐಶು ಏನದು ಲಾಸ್ಟಲ್ಲಿ ಕೊಟ್ಟಿದ್ದವನು? ಕಿಸ್. ಹೌದಾ? ಏನ್ ಕೊಟ್ರಿ ನೀವು? ಇನ್ನೊಂದ್ಸಲ ಕೊಟ್ಟು ಬೇರೆ ತೋರ್ಸ. ಏನೋ ಮಾಡಿದೆ ನಾನು ಕೊನೆಗೆ ಐಶು ಅಕ್ಕಂಗೆ ಕಿಸ್ ಕೊಟ್ಟೆ. ಯಾಕೆ? ಯಾಕಂದ್ರೆ ಕಿಸ್ ಕೊಡ್ಬೇಕಿತ್ತು ಅದಕ್ಕೆ. ವಿಷ್ಣು ನನ್ಗೊಂದು ಮುದ್ದು ಕೊಡ್ತೀರಾ? ಕೊಡ್ತಾನೆ, ಹೆಣ್ಮಕ್ಳಿಗೆ ಅದೆಲ್ಲ ಫಸ್ಟ್ ಕೊಡ್ತಾನೆ. ಅವ್ನು ಕೊಟ್ಟಲ್ಲ, ಅದನ್ನ ನೀವು ನಂಗೆ ಕೊಡ್ತೀರಾ? ಸೊ ಸಾರಿ, ನೀನೇ ಕೊಡೋ ಅವ್ರಿಗೆ ಪಾಪ. ಹಾ, ಥ್ಯಾಂಕ್ ಯು. ಶ್ವೇತಾ, ಏನಂದ್ರೆ ನಮ್ ಶ್ರೀ ಸಾನ್ನಿಧ್ಯ ಇದ್ದಾಳಲ್ವಾ, ಅವಳು ಮತ್ತೆ ಇವನು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅವಳು ಇವನ್ ಪಕ್ಕದಲ್ಲಿ ಯಾಕೆ ಕುತ್ಕೊಳ್ಳಲ್ಲ ಹೇಳಿ? ಯಾಕೆ? 200 ಟೈಮ್ಸ್ ಮುತ್ತು ಕೊಡ್ತಾನೆ ಅವಳಿಗೆ. ಹೌದಾ? ಹೌದು, ಅದಕ್ಕೆ ಅವಳ ಪಕ್ಕದಲ್ಲೇ ಕುತ್ಕೊಳ್ಳಲ್ಲ. ಆಮೇಲೆ ಇವನಿಗೆ ನಾವು ಮುತ್ತು ಕೊಟ್ಟಾಗ ಸುಮ್ನೆ ಮುತ್ತು ಕೊಡಬಾರ್ದು, ಅವನ್ ಕೆನ್ನೆ ಮೇಲೆ ಲಿಪ್ಸ್ಟಿಕ್ ಮಾರ್ಕ್ ಬರೋ ತರ ಮುತ್ತು ಕೊಡ್ಬೇಕು. ಹೌದಪ್ಪ? ನಿಜವಾಗ್ಲೂ 200 ಟೈಮ್ಸ್ ಮುದ್ದು ಕೊಡ್ತೀರಾ? 200 ಟೈಮ್ಸ್ ಅಲ್ಲ, ನಾನು 10 ಟೈಮ್ಸ್. 10 ಟೈಮ್ಸ್. ಶ್ವೇತ ಅವರೇ, ನೆಕ್ಸ್ಟ್ ಸೆಟ್ಗೆ ಬಂದು ಎಣಿಸ್ಕೊಂಡು ಕೂತಿರೋಣ ನಾವು ಎಷ್ಟು ಕೊಡ್ತಾನೆ ಅಂತ. ಓಕೆ, ಈಗ ನಾನು ಕಿಸ್ ಕೊಡೋದೇ ಬಿಟ್ಟಿದ್ದೀನಲ್ಲ. ಬಿಟ್ಬಿಟ್ಟಿದ್ದೀರಾ? ಯಾಕೆ? ಅಂತ ಒಳ್ಳೆ ಕೆಲಸ ಯಾರಾದ್ರೂ ಬಿಡ್ತಾರೇನಾ? ಏನ್ ಮಾತು ಒಂದು ಮಾತಾಡ್ತಿದ್ಯಾ? ಯಾಕೋ ಬಿಟ್ಟೆ ವಿಷ್ಣು? ಯಾಕಂದ್ರೆ ನಂಗೆ ಕಿಸ್ ಕೊಟ್ಟಿ ಸಾಕಾಯ್ತು ಅದಕ್ಕೆ. ಅಯ್ಯೋ, ಅಯ್ಯೋ, ನಮ್ಮ ಜೀವನ ಪೂರ್ತಿ ಒಂದು ಸುಕ್ಕಿಲ್ಲ ಕಡ, ಕೊಟ್ಟು ಸಾಕಾಯ್ತು ಅಂತ ಬಿಟ್ಟಿದ್ಯಲ್ಲ ನೀನು. ಪುಣ್ಯಾತ್ಮ ಕಡ. ಆಪೋಸಿಟ್ ಸೈಡ್ ಇಂದ ಬಂದಿಲ್ಲ ಅಂತ ಬೇಜಾರಾಗಿರೋದು ಅಲ್ವಾಪ್ಪ? ಹೌದು. ಕೊಟ್ಟಿಲ್ವಾ? ಹೌದು. ಅಯ್ಯೋ, ನೀವು ಕೊಟ್ಟಿದ್ದಾರೆ, ಬಟ್ ಸಾನು ಕೊಟ್ಟಿಲ್ವಲ್ಲ. ಅವಳು ಯಾವಾಗ್ಲೂ ನಿಂಗೆ ಸಾನು ಆದ್ಲು. 200 ಕಿಸ್ ಕೊಟ್ಟ ಮೇಲೆ ಶ್ರೀ ಸಾನ್ನಿಧ್ಯ ಸಾನು ಆಗಕ್ಕಾಗಲ್ವಾ? ಹಾಗೆ ಆಗತ್ತೆ. ಹಾಗೆ ಅದೆಲ್ಲ ಬಿಡೋ. ಅವ್ರ ಜೊತೆ ಹಾಡಾಡ್ದೆ ತಾನೆ ಐಶ್ವರ್ಯ ಅವ್ರ ಜೊತೆ? ಹೌದು. ಅವರು ಯಾವ ರಾಗದಲ್ಲಿ ಮಾತಾಡ್ತಾರೆ ಅಂತ ಹೇಳ್ತೀಯಾ? ಸಾನಿ ಸದನಿ ಪಾಮ ಪಮ ಗಮ ಪಾದನಿ ಪಾದನಿ ಸರಿ ಸನಿದ ಪದನಿ ಅಂದ್ರೆ ಶಂಕರಾಭರಣ. ಹೇಳ್ಕೊಟ್ಟಿದ್ದೇನೆ, ಅಚ್ಚುಕಟ್ಟಾಗಿ ಹೇಳ್ದೆ ಕಣ. ಸಾಧಾರಣ ಶಂಕರಾಭರಣ ಅದು? ಇಲ್ಲ, ಸ್ವೀಟ್ ಶಂಕರಾಭರಣ. ಮರಿ ನಾನು ಯಾವ ರಾಗದಲ್ಲಿ ಮಾತಾಡ್ತೀನಪ್ಪ? ಆಕ್ಚುಲಿ ನಿಮ್ಗೆ ವಾಯ್ಸ್ ರಾಗ ತರ ಇಲ್ಲ ಯಾವ್ದು. ನಾನೊಂದ್ ರಾಗ ಹೇಳ. ಆಶ್ಚರ್ಯ ರಾಗ, ಆಶ್ಚರ್ಯ ರಾಗ. ಥ್ಯಾಂಕ್ಸ್ ಕಣೋ, ಯಾವ್ದೋ ಒಂದು ಹೆಸರು ಕೊಟ್ಟಲ್ಲ, ಅದು ನಿನಗೆ ಅಭಿನಂದನೆಗಳು ಕಣೋ. ಆಶ್ಚರ್ಯ ರಾಗ ಅಲ್ಲ, ಇವನ ಆಶ್ಚರ್ಯ ರಾಗದ ಬಗ್ಗೆ ಕೇಳಿ ಕೈ ಮುಗಿದು ಕೂತ್ಕೊಂಡ್ಬಿಟ್ರು ಅವರು. ಮಿಸ್ಟರ್ ವಿಜಯ್ ರಾಘವೇಂದ್ರ, ಗುಲಾಬ್ ಜಾಮೂನ್ ಹೇಳಿ. ಎಂತ ಹಾಡಿದು! ಇಟ್ ಇಸ್ ಒಂಥರ ಕಲ್ಟ್ ಫಿಲ್ಮ್, ಕಲ್ಟ್ ಸಾಂಗ್. ಹೌದು. ಇದಕ್ಕೆ ಏನು ಹೇಳಿದ್ರು ಕಡಿಮೆನೆ. ಅದಕ್ಕೆ ಮತ್ತೊಮ್ಮೆ ಹಂಸಲೇಖ ಅಂಕಲ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು, ಈ ಸಿನಿಮಾಗೆ, ಈ ಹಾಡಿಗೆ, ಪದಗಳಿಗೆ. ವಿಷ್ಣು, ಎಷ್ಟು ದಿನ ತಗೊಂಡು ಹಾಡು ಪ್ರಾಕ್ಟೀಸ್ ಮಾಡಕ್ಕೆ? ಈ ಹಾಡ್ ಪ್ರಾಕ್ಟೀಸ್ ಮಾಡಕ್ಕೆ 1 ದಿನ ಅಥವಾ 2 ದಿನ ತಗೊಂಡೆ. 2 ದಿನ. 2 ದಿನ ತಗೊಂಡು ಇಷ್ಟು ಚೆನ್ನಾಗಿ ಹಾಡ್ದಲ್ಲ ಮರಯ್ಯ, ಎಷ್ಟು ಚೆನ್ನಾಗಿ ಹಾಡಿದ್ಯಾ ಗೊತ್ತಾ? ಥ್ಯಾಂಕ್ ಯು ವಿಜಯ್ ರಾಘವೇಂದ್ರ ಸರ್. ಅಯ್ಯೋ, ಅವ್ನು ಸಖತ್ ಸ್ಟ್ರೇಟ್ ಫಾರ್ವರ್ಡ್. ಸಾರ್ಥಕ ಆಯ್ತು, ನನಗೆ ಖುಷಿ ಆಯ್ತು. ಅವನೊಬ್ಬನೇ ಕರೆಕ್ಟಾಗಿ ಕರೆಯೋದು ನನ್ನ. ಥ್ಯಾಂಕ್ ಯು ವಿಜಯ್ ರಾಘವೇಂದ್ರ ಸರ್. ಕರೆಕ್ಟ್ ಅಲ್ಲ, ಥ್ಯಾಂಕ್ ಯು. ಆಮೇಲೆ ಅವನು ಹಾಡ್ಬೇಕಾದ್ರೆ ಏನು ಗೊತ್ತಾ, ಈ ಸಣ್ಣ ಪುಟ್ಟ ಈ ಕುಸರಿ ಕೆಲ್ಸಗಳಿರ್ತಾವ ಗೊತ್ತಾ, ಎಕ್ಸ್ಪ್ರೆಷನ್ಸ್ ಅದನ್ನು ಸೇರಿಸಿ ಹಾಡಿಸ್ತಾನೆ ಈ ಹಾಡಲ್ಲಿ. ಅದೇನೋ ಹೌದಾ ಅಯ್ಯೋ ಅಂದಾಗ ಹ್ಞೂ ಬಹಳ ಮುದ್ದಾಗಿ ಹಾಡ್ದ. ಆಮೇಲೆ ಅವನ ಜೊತೆಗೆ ಆ್ಯಂಡ್ ಐಶ್ವರ್ಯ ನೀವು ಕೂಡ ಅಷ್ಟೇ. ಇದನ್ನ ಕಲಿಬೇಕಾದ್ರೆ ತುಂಬಾ ಕಷ್ಟಪಟ್ರ? ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಸಾಂಗೇ ಕಷ್ಟ ಅವರು ಬಟ್ ನಾನು ಒಂದು ಮಾತು ಹೇಳಬೇಕು. ಫಸ್ಟ್ ಡೇ ವಿಷ್ಣುನ ಮೀಟ್ ಆದಾಗ ಆ್ಯಂಡ್ ಸಾಂಗ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ ಕೂತ್ಕೊಂಡಾಗ 2 ಸೋಫಾ ಆಯಿತು. ನಾನು ಈ ಸೋಫಾದ ಮೇಲೆ ಕೂತಿದ್ದೆ, ಅವ್ನ ಪಕ್ಕದಲ್ಲಿ ಕೂತಿದ್ದ. ಎದ್ದು ಬಂದು ನನ್ನ ತೊಡೆ ಮೇಲೆ ಕೂತ್ಕೊಂಡು ಚೆಲುವೆ ಒಂದು ಹೇಳ್ತೀನಿ ಅಂತಾನೆ ಅವನೇ ಕೊರಿಯೋಗ್ರಫಿ ಮಾಡ್ಕೊಂಡು ಅವನೇ ಸ್ಟಾರ್ಟ್ ಮಾಡ್ಬಿಟ್ಟ. ಸೊ ದಟ್ ವಾಸ್ ಸೋ ಕ್ಯೂಟ್. ಹಿ ಮೇಡ್ ಮೀ ಸೋ ಕಂಫರ್ಟಬಲ್. ಹಾಯ್ ಹ್ಯಾಂಡ್ಸಮ್, ವಾಟ್ಸಪ್. ಈ ಹಾಡು ಎಷ್ಟು ಮುದ್ದಾಗಿದೆಯೋ ನೋಡೋದಕ್ಕೂ ನಿಮ್ಮ ಜೋಡಿ ಅಷ್ಟೇ ಮುದ್ದಾಗಿತ್ತು. Thank you, sir. ತುಂಬಾ ಚೆನ್ನಾಗಿ ಅದನ್ನ ಎಂಜಾಯ್ ಮಾಡ್ಕೊಂಡು ಹಾಡಿದ್ರಿ ನೀವು, ಅದು ಬಹಳ ಮುಖ್ಯ ನಮಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ಟೈನಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವಿಷ್ಣು, ಅಲ್ಲಿ ಮಧ್ಯದಲ್ಲಿ ಕೂತಿದಾರಲ್ಲ, ಅವ್ರ ಹೆಸರೇನಪ್ಪ? ಯಾರು? ರಚಿತಾ ಮ್ಯಾಮ್. ಹೌದಾ? ಏನಂತ ಕರೀತಾರೆ ಎಲ್ರು ಅವ್ರನ್ನ? ಟಿಂಪಲ್ ಕ್ವೀನ್. ಇವರು ಅಭಿಮಾನಿಗಳ ಸಂಘದ ಅಧ್ಯಕ್ಷ ತರ ಟಿಂಪಲ್ ಕ್ವೀನ್. ಐಶು ಇದೇ ಆಶ್ಚರ್ಯ ಆಗಿದ್ದು ನಮಗೆ. ಆ್ಯಕ್ಚುಲಿ ಐಶು ತುಂಬ ಮುದ್ದಾಗಿ, ಎಷ್ಟು ಮುದ್ದಾಗಿದ್ರು ಅಷ್ಟೇ ಮುದ್ದಾಗಿ ಹಾಡು ಹೇಳಿದ್ರು. ಆ್ಯಂಡ್ ಫಸ್ಟಿಂದನೂ ಅವ್ರ ಎಕ್ಸ್ಪ್ರೆಷನ್ಸು ಆ್ಯಂಡ್ ನಮ್ಮ ವಿಷ್ಣು ಎಕ್ಸ್ಪ್ರೆಷನ್ಸ್ ತುಂಬ ಕ್ಯೂಟ್ ಆಗಿತ್ತು. ದಿಸ್ ಸಾಂಗ್ ಏನೇ ಇದ್ರು ಕ್ಯೂಟ್ ಅಷ್ಟೇ, ಇನ್ನೇನು ಹೇಳೋಂಗೆ ಮಾತೇ ಇಲ್ಲ.
ವಾಸ್ ಡ್ಯಾಮ್ ಅಡಾರಬಲ್. ಬೆಳಗ್ಗೆ ಇನ್ಮೇಲೆ ನಾನು ವಾಕಿಂಗ್ ಗೀಕಿಂಗ್ ಹೋಗಲ್ಲ ಕಣ. ನೀನೊಂದು ಅರ್ಧ ಗಂಟೆ ಮನೆ ಹತ್ರ ಬಂದೋಗು. ಚಲವೇ ಒಂದು ಕೇಳ್ತೀನಿ ಅನ್ಕೊಂಡು ರೋಡಲ್ಲಿ ಹಿಂಗೆ ಅನ್ಕೊಂಡು ಹೋಗ್ತಾ ಇರ್ತೀನಿ. ಸತ್ಯವಾಗ್ಲು ಇಷ್ಟು ವಾರ ಪ್ರತಾಪ್ ಅವ್ರು ಡಾನ್ಸ್ ನೋಡಿದ್ವಲ್ಲ, ಯಾವುದು ಯಾರು ಡಾನ್ಸ್ ಮಾಡಿದ್ರು ಸಿಂಕಲ್ ಇರ್ಲಿಲ್ಲ. ಯಾವುದು ಇವತ್ತು ಮಾತ್ರ ಇದು 100% ಸಿಂಕಲ್ ಸಿಂಕಲ್ ಇತ್ತು. 100% ಸಿಂಕಲ್ ಇತ್ತು. ಅಬ್ಬಾಸ್ ಕುರಿ. ಯಾಕೆ ಹೇಳಿ? ಯಾಕೆ ಈ ಡಾನ್ಸ್ ಹೆಸರೇನು? ಸಿಲ್ಲಿ ಡಾನ್ಸ್. ಸೂಪರ್ ಕುರಿ. ಹೈಲೈಟ್ ಸಿಲ್ಲಿ ಡಾನ್ಸ್. ಥ್ಯಾಂಕ್ಸ್ ಕಣ. ಇದುವರೆಗೂ ನನ್ನ ಡ್ಯಾನ್ಸ್ ಯಾರು ಹೊಗಳಿರ್ಲಿಲ್ಲ. ಫಸ್ಟ್ ಹೊಗಳಂಗ್ ಮಾಡ್ದಪ್ಪ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಇವರು ನಮ್ಮ ರಚಿತಾ ಅವರು ನಿನ್ನ ನೋಡಿ ಎಷ್ಟು ಖುಷಿ ಆದ್ರು ಗೊತ್ತೇನು? ಗೊತ್ತು, ಹೆಂಗ್ ಗೊತ್ತು? ಸಿಕ್ಕಾಪಟ್ಟೆ ಖುಷಿಯಾಗಿದ್ರಿ. ಅಬ್ಸರ್ವ್ ಮಾಡಿದಾನೆ. ನಿನಗೆ ಅವ್ರಂದ್ರೆ ಇಷ್ಟನಾ? ಸಿಕ್ಕಾಪಟ್ಟೆ ಇಷ್ಟ. ಇಷ್ಟ. ಮಾಮೂಲು ಅಲ್ಲ, ಸಿಕ್ಕಾಪಟ್ಟೆ ಇಷ್ಟ. ಅವರು ಲಿಪ್ಸ್ಟಿಕ್ ಮಾರ್ಕ್ ಬರೋ ತರ ಕಿಸ್ ಕೊಡ್ತಾರೆ ಕಣೋ. ಕೇಳ್ಬೇಕು. ಲಿಪ್ಸ್ಟಿಕ್ ಮಾರ್ಕ್ ಕೊಡೋ ತರ ಕಿಸ್ ಕೊಡಿ. ಕನ್ಫರ್ಮ್ ಮಾಡ್ಕೊಳ್ತಾ ಇದ್ರು ಲಿಪ್ಸ್ಟಿಕ್ ಮಾರ್ಕ್ ಇದೆಯಾ ಅಂತ. ನಾನು ಬಾ ಅಂದ ಅಲ್ಲ, ಹಿಂಗ ಬಂದ್ಬಿಟ್ಟ. ನಾನು ಹೇಳಿಲ್ವಾ, ಅವನೇ ಹಿಂಗ್ ಒತ್ತಿಸ್ಕೊತಾನೆ ಅದನ್ನ ಲಿಪ್ಸ್ಟಿಕ್ ನ. ನಾವು ಅದನ್ನ ಮಾಡೋದ್ಬೇಕಾಗಿಲ್ಲ, ಅವನೇ. ಅಬ್ಬಾ ಈಗ ಎಷ್ಟು ಜೋರಾಗಿ ಬಂದಿದೆ ಗೊತ್ತಾ ಮಾರ್ಕು. ಥ್ಯಾಂಕ್ ಯು, ಲವ್ ಯು ಹೇಳೋ. ಥ್ಯಾಂಕ್ ಯು, ಐ ಲವ್ ಯು ಅ ಲಾಟ್. ಅಯ್ಯೋ, ಲಾಟು ಸೇರಿಸ್ತಾ. ಮಹಾಗುರುಗಳೇ, ಇವನೆಂತ ತರಲೆ ಅಂತ ನಮಗ್ ಗೊತ್ತು. ಇವತ್ತು ಪ್ರಚಂಡ ತರಲೆ ಆಗ್ಬಿಟ್ಟವನೇ ಅವನು. ಮೇಲ್ನೋಟಕ್ಕೆ ಅವನು ತರಲೇನೆ, ಬಟ್ ಈಸ್ ಎ ಚೈಲ್ಡ್ ಪ್ರಾಡಜಿ. ಹೌದು, ಅವನೊಂದು ಬಾಲ ಪ್ರತಿಭೆ ಅದು. ಆ್ಯಕ್ಚುಲಿ ಅವನು ನಮ್ಮ ಈ ವೇದಿಕೆಯ ಒಂದು ಗಾಡ್ಲಿ ಬಾಯ್ ಆ್ಯಕ್ಚುಲಿ. ಇವನೇ ಕುರಿ ಸಾಹೇಬ್ರೆ ಸರ್, ತಾವು ಹಾಡಲ್ವೇ? ಹಾಡು ನಾನು ಕಲ್ತ್ಕೊಂಡ್ ಬಂದಿದ್ದೆ. ಇವರೆಲ್ಲ ಆಡ್ತಾ ಇದಾರಲ್ಲ ಅಂತ ನಾನೇ ಸುಮ್ಮನಾದೆ. ಒಂದು ಸಾಲು ಮೈಕ್ ತಗೊಂಡು ಅಥವಾ ಹಾಗೆ ಹಾಡ್ರೆ ಮ್ಯೂಸಿಕ್ ಅವರೆಲ್ಲ ಎದ್ದೋಗ್ಬಿಟ್ರು. ಮಹಾಗುರುಗಳು ಇದನ್ನ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಪಾಪ ಅವ್ರು ನೋಡಿ ಒಬ್ರು ಡೋಲಕ್ ಹಿಡ್ಕೊಂಡ್ ಕೂತವ್ರೆ. ಅದು ನಿನ್ ಲಕ್ಕು, ಡೋಲಕ್ಕು. ಅದು ನನ್ನ ಲೆಕ್ಕು. ಯಾವ ಹಾಡಾಡ್ತೀರಾ? ಭೂಮಿ ತಾಯಿಯ ನೋಡೋ ಆಸೆಯ ಒಂದು ದಿನವೂ ಆ ಸೂರ್ಯ ಬರುತ್ತಾನೋ, ಧ್ವನಿ ಕೇಳದೇನೋ ಕೇಳಯ್ಯ ನೀನು, ದನಿ ಕೇಳದೇನೋ ಕೇಳಯ್ಯ ನೀನು, ಈ ತಾಯಿ ಎದೆ ಕೂಗನು, ಈ ತಾಯಿ ಎದೆ ಕೂಗನು. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ